ಕೇರಳಂನಲ್ಲಿ ಮುಂಗಾರು ಮಳೆಯ ಅಬ್ಬರ ಬಿರುಗಾಳಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ನಿಜಕ್ಕೂ ಜನಜೀವನವೇ ಅಲ್ಲಿ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ. ಕೇರಳಂನಲ್ಲಿ ಮುಂಗಾರು ಮಳೆಯ ಅಬ್ಬರ ನಿಜಕ್ಕೂ ಸಂಕಷ್ಟ ಹೇಳುತ್ತಿರೋದಾಗಿದೆ. ಬಿರುಗಾಳಿ ವರುಣಾರ್ಭಟಕ್ಕೆ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಮಳೆಗೆ ಗೋಡೆ ಕುಸಿದು ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ. ಮುಂದಿನ 7 ದಿನಗಳವರೆಗೂ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಡಲಾಗಿದೆ. ಜೂನ್ 11ರವರೆಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಹವಾಮಾನ ಇಲಾಖೆಯಿಂದ ಈಗ ಮಾಹಿತಿ ಬಂದಿರುವಂತದ್ದು. ನೋಡಿ, ಈಗಾಗಲೇ ಕೇರಳಂನಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ, ಈ ಮಳೆಯ ಅಬ್ಬರಕ್ಕೆ ಜನರು ಕಂಗಾಲಾಗಿದ್ದಾರೆ. ಬಿರುಗಾಳಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಶುರುವಾಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಬಿಡೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಮುಂದಿನ 7 ದಿನಗಳವರೆಗೂ ಕೂಡ. ಈಗಾಗಲೇ ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿ ಗೋಡೆ ಕುಸಿದಿರುವಂಥದ್ದು. ಈಗಾಗಲೇ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಈ ಮಳೆ ಬಂತು ಅಂದ್ರೆ ಸಾಕು, ಏನೆಲ್ಲ ಈ ಅನಾಹುತಗಳು ಎದುರಾಗುತ್ತೆ ಅಂತಂದ್ರೆ, ಕೇರಳಂನ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಭಾರಿ ಮಳೆ ಮುನ್ಸೂಚನೆ ಕೊಟ್ಟಿದ್ದಾರೆ ಐಎಂಡಿ. ಕೇಂದ್ರ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಹೊರಡಿಸಲಾಗಿದೆ. ಕಾಸರಗೋಡು, ವಯನಾಡು, ಕಣ್ಣೂರು, ಮಲಪ್ಪುರಂ, ಕೋಯಿಕೋಡ್ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಕೇರಳಂನ 5 ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಐಎಂಡಿ. ನೋಡಿ, ಯಾವ ರೀತಿ ಮಳೆ ಆಗ್ತಾ ಇದೆ, ಅಲ್ಲಿರುವಂತಹ ಜನಗಳ ಸ್ಥಿತಿಗತಿ ನಿಜಕ್ಕೂ ಹೇಳುತ್ತಿರೋದಾಗಿರುವಂಥದ್ದು. ವಿಪರೀತವಾಗಿ ಮಳೆ ಆಗ್ತಾ ಇದೆ ಅಂತೆ. ಸೊ ಅನಗತ್ಯವಾಗಿ ಓಡಾಡೋದು, ಈ ಮಳೆ ಬಂತು ಅಂದ್ರೆ ಸಾಕು, ಎಷ್ಟರ ಮಟ್ಟಿಗೆ ಅನಾಹುತಗಳು, ಈ ದುರಂತಗಳು ಎದುರಾಗತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಹೋಗಿ ಮರದ ಕೆಳಗಡೆ ನಿಂತ್ಕೊಳ್ಳೋದು, ಈ ಗೋಡೆ ಪಕ್ಕದಲ್ಲಿ ಆಸರೆ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಹೋಗಿ ಈ ಗೋಡೆ ಪಕ್ಕದಲ್ಲಿ ನಿಲ್ತಾರೆ. ಈ ರೀತಿಯಾಗಿ ಮಾಡಬಾರದು. ಯಾವುದೇ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಬಹುದು, ಯಾರಿಗ್ ಗೊತ್ತು. ಈ ಗೋಡೆ ಕುಸಿತದಿಂದ ಈಗ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ. ಕೇರಳಂನ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಭಾರಿ ಮಳೆಯಾಗುತ್ತೆ, ಯಾರು ಸುಮ್ಮನೆ ಅನಗತ್ಯವಾಗಿ ಮಳೆಯಲ್ಲಿ ಓಡಾಡಬಾರದು ಅಂತ ಹೇಳಿ.